ಹಾಯ್ ಹಲೋ ಶುಭೋದಯ ಎಲ್ಲರೂ ಚೆನ್ನಾಗಿದೆ ಅಂತ ನಾನು ಭಾವಿಸ್ತೀನಿ. ಬೆಳಗ್ಗೆ ಎದ್ದು ಎಬಿಸಿ ಯೂಸ್ ಮಾಡಿಕೊಂಡು ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊದಲೇ ರುಬ್ಬಿಟ್ಕೊಂಡಿದ್ದೆ. ಇನ್ನು ಮೆಣಸಿನ್ಕಾಯಿ, ಉರ್ಗಡ್ಲೆ, ಟೊಮೆಟೊ, ಲವಂಗ ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪೆಲ್ಲ ರುಬ್ಬಿ ಚೆನ್ನಾಗಿ ಚಿಕನ್ ಫ್ರೈಗೋಸ್ಕರ ಇನ್ನು ಈರುಳ್ಳಿ, ಚಿಕನ್ ಎಲ್ಲ ಹಾಕಿ ಎಣ್ಣೆ ಹಾಕಿ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ನೀರೆಲ್ಲ ಬಿಟ್ಟಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಆಮೇಲೆ ಅದೊಂದು ಮಿಕ್ಸ್ ಕೊಟ್ಟು ಮತ್ತು ರುಬ್ಬಿಟ್ಟಿರೋಂಥ ಮಸಾಲೆ ಹಾಕಿ ಅದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಂಡು ತೇಜು ಮಸಾಲೆ ಪೌಡ್ರ್ ಯೂಸ್ ಮಾಡ್ತಿದ್ದೀನಿ ಇದರಲ್ಲಿ ಚಿಕನ್ ಫ್ರೈದು. ಇನ್ನು ಚೆನ್ನಾಗಿ ಅದೆಲ್ಲ ಒಂದು ಮಿಕ್ಸ್ ಮಾಡಿ ತಿಕ್ನೆಸ್ ನೋಡಿಕೊಂಡು ಬೇಕಿದ್ರೆ ನೀರು ಹಾಕ್ಕೋಬೋದು, ಇಲ್ಲ ಗ್ರೇವಿ ಥರ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ. ಇನ್ನು ಫ್ಲೇವರ್ಗೋಸ್ಕರ ಎಕ್ಸ್ಟ್ರಾ ಕೊತ್ತಂಬರಿ ಮೊದಲೇ ಬಿರಿಯಾನಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಎಣ್ಣೆ ಹಾಕಿ ಒಂಚೂರು ಬಟರ್ ಹಾಕಿ ಇನ್ನು ಮಸಾಲೆ ಪಲಾವ್ ಮಸಾಲೆ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಮಗ್ಗಬೇಕು, ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಕೆಂಪಿಗೆ. ಅದಾದಮೇಲೆ ಚಿಕನ್ ಹಾಕಿ ಉಪ್ಪು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಇದು ಮಾಡಿದ್ಮೇಲೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎರಡು ಮಿಕ್ಸ್ ಮಾಡ್ಕೊಂಡು ಹಾಕೋಬೇಕು. ಒಂದು ಸ್ವಲ್ಪ ಖಾರಕ್ಕೆ 4 ಮೆಣಸಿನ್ಕಾಯಿ ಹಾಕಬೇಕು. ಇನ್ನು ಹಣ್ಣಾಗಿರೋ 4 ಟೊಮೆಟೊನ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಅಚ್ಕಾರದ ಪುಡಿ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಇನ್ನು ನಿಂಬೆಹಣ್ಣು ಹುಳಿ ಹಿಂಡಿ ಅರ್ಧ ಹೋಳಷ್ಟು, ಆಮೇಲೆ ಮೊಸರು ಹಾಕ್ಕೋಬೋದು ಬಟ್ ಹಾಕಿಲ್ಲ. ಇನ್ನು ಅಕ್ಕಿನ ಮೊದಲೇ ನೆನೆಸಿಟ್ಕೊಂಡಿದ್ದೆ, ಅಕ್ಕಿಗೆ ತಕ್ಕಷ್ಟು ನೀರು ಹಾಕಿ ಉಪ್ಪು ನೋಡಿ ಲಿಡ್ ಕ್ಲೋಸ್ ಮಾಡಿದ್ರೆ ಮುಗೀತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು.